ನಾಳೆ ಸದನ ಬಿಡದಿ ಟೌನ್ಶಿಪ್ನ ಜಟಾಪಟಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಸದನದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಪ್ರಸ್ತಾಪಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಯಾಕಂದ್ರೆ ಒಂದು ವಾರದಿಂದ ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಜಂಟಿ ಹೋರಾಟ ನಡೆದಿತ್ತು. ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿ ಹೋರಾಟವನ್ನ ಮಾಡಿದ್ರು. ಇದೀಗ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಮೈತ್ರಿ ಪಡೆ ಸಜ್ಜಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರಸ್ತಾಪವನ್ನ ನಾಳೆ ಮಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ 4 ದಿನಗಳ ಅಧಿವೇಶನ. 27ನೇ ತಾರೀಕು ಅಧಿವೇಶನ ಕೊನೆಯಾಗ್ಬಿಡುತ್ತೆ. ಅಷ್ಟರ ಒಳಗಾಗಿ ಬೇರೆ ಯಾವುದಾದ್ರೂ ಪ್ರಮುಖ ವಿಚಾರಗಳ ಪ್ರಸ್ತಾಪ ಆಗತ್ತಾ ಅಥವಾ ನಾಗೇಂದ್ರ ರಾಜೀನಾಮೆಯ ಬಿಗಿಪಟ್ಟನ್ನೇ ಬಿಜೆಪಿ ಪಾಳಿಯ ಮುಂದುವರಿಸುತ್ತಾ ಅನ್ನುವಂತಹ ಕುತೂಹಲ ಇತ್ತು. ಆದ್ರೆ ಈಗ ಮೈತ್ರಿ ಪಡೆ ನಾಳೆ ಸದನದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡೋಕೆ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಜೆಡಿಎಸ್ ಪಾಳಿಯ ಬಹಳ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದೆ. ಸದನದ ಹೊರಗಡೆನೆ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಕೂಡ ಜೆಡಿಎಸ್ ಮಾಡಿದೆ. ಬಿಡದಿನಲ್ಲೂ ಹೋರಾಟವನ್ನ ಮಾಡಲಾಯಿತು, ಪಾದಯಾತ್ರೆಯನ್ನ ಮಾಡಲಾಯಿತು, ಸಭೆಗಳನ್ನ ನಡೆಸಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೀಸೆಂಟ್ ಆಗಿ ಹೋರಾಟ ನಡೆಯಿತು. ಆದ್ರೆ ಸದನ ಆರಂಭವಾಗಿ ಇಷ್ಟು ದಿನಗಳು ಕಳೆದ್ರೂ ಕೂಡ 13ನೇ ತಾರೀಕು ಸದನ ಆರಂಭ ಆಗಿತ್ತು. ಬಿಡದಿ ಟೌನ್ಶಿಪ್ನ ವಿಚಾರ ಪ್ರಸ್ತಾಪನೇ ಆಗಿರಲಿಲ್ಲ. ಯಾಕಂದ್ರೆ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟನ್ನ ಬಿಜೆಪಿ ಪಾಳಿಯ ಹಿಡಿದಂತಹ ಕಾರಣಕ್ಕಾಗಿ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿತ್ತು. ಈಗ ಮೈತ್ರಿ ಪಡೆಯಲ್ಲಿ ಮಾತುಕತೆ ನಡೆದಿದೆ ಅನ್ನುವಂತಹ ಮಾಹಿತಿ. ನಾಳೆ ಸದನದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರಸ್ತಾಪ ಮಾಡೋಕೆ ಜೆಡಿಎಸ್ ನಾಯಕರು ಸಿದ್ಧರಾಗಿದ್ದಾರೆ. ಹೀಗಾಗಿ ಬಿಡದಿ ವಿಚಾರವಾಗಿ ಜೆಡಿಎಸ್ ಪ್ರಸ್ತಾಪ ಮಾಡಿದ್ರೆ ನಾನೇ ಉತ್ತರ ಕೊಡ್ತೀನಿ, ನಾನೇ ಟ್ಯಾಕಲ್ ಮಾಡ್ತೀನಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಗತ್ಯ ದಾಖಲೆಗಳನ್ನ ಈಗಾಗಲೇ ಜೆಡಿಎಸ್ ನಾಯಕ ಸುರೇಶ್ ಬಾಬು ಸಂಗ್ರಹ ಮಾಡಿದ್ದಾರೆ. ನಾಳೆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡೋಕೆ, ಇದಕ್ಕುತ್ತರವನ್ನ ಕೊಡೋಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಯಾರಿಯನ್ನ ನಡೆಸಿದ್ದಾರೆ. ಮೊನ್ನೆಯ ಕ್ಯಾಬಿನೆಟ್ ಸಭೆಯಲ್ಲೇ ಹೇಳಿದ್ದಾರಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ನಾನೇ ಟ್ಯಾಕಲ್ ಮಾಡ್ತೀನಿ ಅಂತ ಹೇಳಿದಾರಂತೆ. ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಾನೇ ಇದನ್ನ ಟ್ಯಾಕಲ್ ಮಾಡ್ತೀನಿ, ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನೇ ಉತ್ತರವನ್ನ ಕೊಡ್ತೀನಿ ಎಂದಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಸದನ ಆರಂಭ ಆದಂತಹ ಸಂದರ್ಭದಲ್ಲೇ ಬಿಡದಿ ವಿಚಾರವು ಪ್ರಮುಖ ಅಸ್ತ್ರ ಆಗಬಹುದು ಈ ಬಾರಿಯ ಅಧಿವೇಶನದಲ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಒಂದು ವಾರ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಹೋರಾಟದಲ್ಲೇ ಸದನ ಮುಗಿದೋಗ್ಬಿಡ್ತು. ಇನ್ನು ಬಾಕಿ ಉಳಿದಿರೋದು 4 ದಿನಗಳ ಸಮಯ ಮಾತ್ರ. ನಾಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಪ್ರಸ್ತಾಪ ಮಾಡ್ತಿದೆ ಅನ್ನುವಂತ ಮಾಹಿತಿ. ಬಟ್ ಯಾರು ನಾಯಕರು ಮಾತನಾಡ್ತಾರೆ, ಯಾವ ರೀತಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ಪ್ಲಾನ್ ನಡೆದಿದೆ ಮಂಜುನಾಥ್? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಈ ಒಂದು ಏನು ತಮ್ಮ ಒಂದು ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದು. ಒಂದ್ ಕಡೆ ಪಾದಯಾತ್ರೆ ಹೋರಾಟಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸದನದ ಒಳಗಡೆ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು 2006ರಲ್ಲಿ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಸತ್ಯಶೋಧನಾ ಸಮಿತಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ಸತ್ಯಶೋಧನಾ ಸಮಿತಿಯಲ್ಲಿ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ಮಾಗಡಿ ಶಾಸಕರಾಗಿರುವಂತಹ ಸಚಿವರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ಒಂದು ಸಮಿತಿಯಲ್ಲಿದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಟೌನ್ಶಿಪ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಏನು ಸತ್ಯಶೋಧನಾ ಸಮಿತಿಯ ವರದಿ ಏನಿದೆ, ಆ ವರದಿಯನ್ನು ಕೂಡ ಈಗಾಗಲೇ ಸುರೇಶ್ ಬಾಬು ಅವರು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರಗಳೇನು, ನಂತರ ಟೌನ್ಶಿಪ್ ಕೈ ಬಿಡೋದಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರ ಏನು ಈ ಒಂದು ರೈತರ ಒಂದು ವಿರೋಧ ನಡುವೆ ಅಂದ್ರೆ 80ಕ್ಕೂ ಹೆಚ್ಚು 80% ಹೆಚ್ಚು ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ರಾಜ್ಯ ಸರ್ಕಾರ ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಹಿಂದೆ ಇವರೇ ವಿರೋಧಿಸಿದ್ರು. ಹಾಗಾಗಿ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಇರಲಿಕ್ಕೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಕೂಡ ಸಂಗ್ರಹಿಸಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರ ಜೊತೆ ಕೂಡ ಚರ್ಚೆ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಏನೇ ವಿರೋಧ ಪಕ್ಷಗಳು ಹಸ್ತಕ್ಷೇಪ ಮಾಡಿದ್ರೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅಥವಾ ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಅದಕ್ಕೆ ನಾನೇ ಸ್ವತಃ ಟ್ಯಾಕಲ್ ಮಾಡ್ತೇನೆ, ಯಾಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನನಗಿದೆ ಅನ್ನೋ ಮಾತನ್ನ ಮೊನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಹೋದ್ಯೋಗಿಗಳು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡ್ಕೊಂಡಿದೆ. ಜೊತೆಗೆ ಹೋರಾಟಗಳು ಕೂಡ ತಾರಕಕ್ಕೆ ಇದೆ. ಈ ಒಂದು
ವಿಚಾರ ಒಂದು ಸರ್ಕಾರಕ್ಕೂ ಕೂಡ ಒಂದಷ್ಟು ಚಾಲೆಂಜ್ ಆಗಿರುವಂತದ್ದು. ಹಾಗಾಗಿ ಯಾಕೆ ಟೌನ್ಶಿಪ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ಜನರಿಗೆ ತಿಳಿಸ್ಬೇಕು, ಜೊತೆಗೆ ವಿರೋಧ ಪಕ್ಷಗಳನ್ನ ಬಾಯನ್ನು ಕೂಡ ಮುಚ್ಚಿಸ್ಬೇಕಾದ್ರೆ ನಾನೇ ಉತ್ತರ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹಾಗಾಗಿ ನಾಳೆ ಏನು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಸದನದಲ್ಲಿ ಮತ್ತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಒಂದು ಸಮರ ತಾರಕಕ್ಕೆ ಇರುತ್ತೆ ಅಂತಾನೆ ಹೇಳ್ಬೋದು ವಿದ್ಯಾಶ್ರೀ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.